ನೀರು ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಬರೀ ಪ್ರವಾಹದ ನೀರು. ಸಾವಿರಾರು ಎಕರೆ ಬೆಳೆಯನ್ನ ಸಂಪೂರ್ಣ ನುಂಗಿ ಹಾಕಿದ ಅತಿವೃಷ್ಟಿ ಇದು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಭೀಮಾ ನದಿ ಸೃಷ್ಟಿಸಿದ ಪ್ರವಾಹಕ್ಕೆ ಅನ್ನದಾತ ಬೆಚ್ಚಿಬಿದ್ದಿದ್ದಾನೆ. ಸಾವಿರಾರು ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದಿದ್ದ ಬೆಳೆ ಜಲಸಮಾಧಿಯಾಗಿದೆ. ನಾಯ್ಕಲ್ ಗ್ರಾಮದಲ್ಲಿ ಹತ್ತಿ ಬೆಳೆ ನಾಶಗೊಂಡಿದ್ರೆ, ನಗರದ ಹೊರಭಾಗದಲ್ಲಿ ತೆನೆ ಕಟ್ಟಿ ಒಣಗುವ ಹಂತಕ್ಕೆ ಬಂದಿದ್ದ ಭತ್ತ ಸಂಪೂರ್ಣ ಕೊಳೆತು ಹೋಗಿದೆ. ಬೀದರ್ ತಾಲೂಕಿನಲ್ಲಿ ಭಾರಿ ಅವಾಂತರ ಸೃಷ್ಟಿಸಿರುವ ರಕ್ಕಸ ಪ್ರವಾಹ ಅಪಾರ ಬೆಳೆಯನ್ನ ನುಂಗಿ ಹಾಕಿದೆ. ಇಸ್ಲಾಂಪುರದಲ್ಲಿ ರೈತರ ಜಮೀನಿಗೆ ಮಾಂಜ್ರಾ ನದಿಯ ನೀರು ನುಗ್ಗಿದ್ದು 700ಕ್ಕೂ ಹೆಚ್ಚು ಎಕರೆ ಜಮೀನು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಾರಂಜ ಜಲಾಶಯದಿಂದ ನದಿಗೆ ನೀರು ಬಿಟ್ಟ ಹಿನ್ನೆಲೆ ಮಾಂಜ್ರಾ ನದಿ ಪ್ರವಾಹ ಸೃಷ್ಟಿಸಿದೆ. ನದಿ ಅಕ್ಕಪಕ್ಕದ ಜಮೀನುಗಳ ಕಬ್ಬು, ಉದ್ದು, ತೊಗರಿ ಬೆಳೆ ಜಲಸಮಾಧಿಯಾಗಿದೆ. ಇನ್ನೊಂದೆಡೆ ವಿಜಯಪುರದ ಆಲಮೇಲ ತಾಲೂಕಿನಲ್ಲಿ ಪ್ರವಾಹದ ಅಬ್ಬರಕ್ಕೆ ಸಿಲುಕಿದ್ದ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಮಿರಗಿ ಗ್ರಾಮದಲ್ಲಿ 40 ಕುಟುಂಬಗಳಿಗೆ ಆಶ್ರಯವನ್ನ ನೀಡಲಾಗಿದೆ. ಆದರೆ ಕಾಳಜಿ ಕೇಂದ್ರದಲ್ಲಿ ನಮ್ಮನ್ನ ತಂದು ಬಿಡ್ತಿದ್ದಾರೆ, ಶಾಶ್ವತ ಪರಿಹಾರವನ್ನ ಮಾಡ್ತಿಲ್ಲ. ಪ್ರವಾಹ ಇಳಿದ ಬಳಿಕ ಮನೆಗೆ ಹೋಗಬೇಕು. ಪ್ರತಿ ಬಾರಿ ಇದೇ ಕಥೆ ಅಂತ ಸಂತ್ರಸ್ತರು ಅಸಮಾಧಾನ ಹೊರಹಾಕಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಆರೋಪಿ ಚಿನ್ನಯ್ಯ ತಂದುಕೊಟ್ಟಿದ್ದ ಬುರುಡೆ ಸೇರಿ ಒಟ್ಟು 3 ತಲೆಬುರುಡೆಗಳ FSL ವರದಿ ರಹಸ್ಯ ಬಯಲಾಗಿದೆ. ಚಿನ್ನಯ್ಯ ಕೋರ್ಟ್ಗೆ ತಂದುಕೊಟ್ಟಿದ್ದ ಬುರುಡೆ 40 ವರ್ಷ ಆಸುಪಾಸಿನ ವಯಸ್ಸಿನ ಗಂಡಸಿನ ಬುರುಡೆ. ಇನ್ನು ಉತ್ಖನನದ ವೇಳೆ 6ನೇ ಸ್ಪಾಟ್ನಲ್ಲಿ ಸಿಕ್ಕಿದ್ದ 2ನೇ ಬುರುಡೆ ಮೂಳೆಗಳು 25ರಿಂದ 30 ವಯಸ್ಸಿನ ಗಂಡಸಿನ ಬುರುಡೆ. ಸ್ಪಾಟ್ ನಂಬರ್ 15ರಲ್ಲಿ ಸಿಕ್ಕಿದ್ದ ಬುರುಡೆ ಮೂಳೆಗಳು 35ರಿಂದ 39 ವರ್ಷದ ಗಂಡಸಿನ ಅಸ್ಥಿಪಂಜರ ಎಂದು FSL ವರದಿ ಹೇಳಿದೆ. ಈ 3 ಸಾವಿಗೆ ನಿಖರವಾಗಿ ಕಾರಣ ಗೊತ್ತಾಗಿಲ್ಲ. ಮೂಳೆಗಳ ಮೇಲೆ ಹಲ್ಲೆಗೆ ಒಳಗಾಗಿರುವ ಕುರುಹು ಇಲ್ಲ. ಅವರೆಲ್ಲ ವಿಷ ಸೇವನೆ ಮಾಡಿರಬಹುದಾ ಎಂಬುದರ ಬಗ್ಗೆ ಪರಿಶೀಲನೆ ನಡೆದಿದೆ. ಇನ್ನು ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ಬುರುಡೆ ಮೂಳೆಗಳನ್ನ FSLಗೆ ಕಳಿಸಿಲ್ಲ. ಕೊಲೆ ಕೇಸ್ನಲ್ಲಿ ಕ್ವಾರಂಟೈನ್ ಜೈಲಿನಲ್ಲಿ ನರಳುತ್ತಾ ಇರುವ ದರ್ಶನ್ಗೆ ಸಂಕಟ ಕಾಡಿದೆ. ಕ್ವಾರಂಟೈನ್ ಜೈಲು ಅಕ್ಷರಶಃ ನರಕ ದರ್ಶನವಾಗಿದೆ. ಹಾಸಿಗೆ ದಿಂಬು ಕೊಡದೆ ಇದ್ರೂ ಓಕೆ, ಇಲ್ಲಿಂದ ಶಿಫ್ಟ್ ಮಾಡಿ, ಬೇರೆ ಬ್ಯಾರಕ್ಗೆ ಹಾಕಿ ಅಂತ ದರ್ಶನ್ ಕೋರಿದ್ದಾರೆ. ಈ ಕ್ವಾರಂಟೈನ್ ಸೆಲ್ ಕಾಟವನ್ನ ತಾಳಲಾರದೆ ಮಾನವ ಹಕ್ಕುಗಳ ಮೊರೆಗೆ ದರ್ಶನ್ ನಿರ್ಧರಿಸಿದ್ದಾರೆ. ಜೈಲಾಧಿಕಾರಿಗಳು ಪ್ರತಿಯೊಂದಕ್ಕೂ ನಿಯಮ ಅಂತಿದ್ದು, ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಇದರ ವಿರುದ್ಧ ಮಾನವ ಹಕ್ಕುಗಳ ಆಯೋಗ ಮತ್ತು ಹೈಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ಅಕ್ಟೋಬರ್ 9ರ ಕೋರ್ಟ್ ಆದೇಶದ ನಂತರ ದರ್ಶನ್ ಮುಂದಿನ ಹೆಜ್ಜೆ ಇಡಲಿದ್ದಾರೆ. ಹಲವು ಮಹಿಳೆಯರ ಜೊತೆ ಸೆಕ್ಸ್ ಸ್ಕ್ಯಾಂಡಲ್ ನಡೆಸಿ ಬಂಧನಕ್ಕೊಳಗಾಗಿರುವ ಕೇರಳ ಮೂಲದ ಕ್ರಿಕೆಟ್ ಕೋಚ್ ಮ್ಯಾಥ್ಯೂ ತನ್ನ ಬಂಧನಕ್ಕೂ ಮುನ್ನ ಸಂತ್ರಸ್ತ ಮಹಿಳೆಗೆ ಬೆದರಿಕೆ ಹಾಕಿದ್ದಾನೆ. ಪ್ರಕರಣದಿಂದ ಹೊರಗೆ ಬರೋದು ಹೇಗೆ ಅನ್ನೋದು ನನಗೆ ಗೊತ್ತು ಅಂತ ಬೆದರಿಕೆ ಹಾಕಿದ್ದಾಗಿ ಸಂತ್ರಸ್ತ ಮಹಿಳೆ ಹೇಳಿದ್ದಾರೆ. ಅಲ್ಲದೆ ಮ್ಯಾಥ್ಯೂ ಮೋಸ ಮಾಡೋದಕ್ಕೆ ಅವರ ತಂದೆ ತಾಯಿಯೂ ಕಾರಣ, ಅವರಿಗೂ ಶಿಕ್ಷೆ ಆಗ್ಬೇಕು ಎಂದಿದ್ದಾರೆ. ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿ ಅವರ ಮಗಂದು ರಾಸಲೀಲೆಗಳು ಅಷ್ಟು ನೋಡಿ ಕೂಡ ಇವತ್ತು ಅವ್ರ ತಂದೆ ಬೆನ್ನೆಲ್ಬಾಗ್ ನಿಂತಿದ್ದಾರೆ ಅಂತಂದ್ರೆ ಇದಕ್ಕೆ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕ ಕಮ್ ಕ್ರಿಕೆಟ್ ಕೋಚ್ ಆಗಿದ್ದ ಮ್ಯಾಥ್ಯೂ ಕ್ಯಾಂಪ್ಗೆ ಬರುವ ಮಕ್ಕಳ ಪೋಷಕರನ್ನೇ ಟಾರ್ಗೆಟ್ ಮಾಡ್ತಿದ್ದ. ಮದುವೆಯಾದ ಮಹಿಳೆಯರ ಜೊತೆಗೆ ರಾಸಲೀಲೆ ಆಡಿದ್ದ ಈತ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾನೆ. ಮದುವೆಯಾಗಿ ವಿಚ್ಛೇದನ ಆಗಿದ್ದ ಮಹಿಳೆಗೆ ವಂಚನೆ ಮಾಡಿದ್ದ ಪ್ರಕರಣದಲ್ಲಿ ಮ್ಯಾಥ್ಯೂ ಕಾಮುಕ ಮುಖ ಅನಾವರಣಗೊಂಡಿದೆ. ಮೈಸೂರಿನ ಅರಮನೆಯಲ್ಲಿ ಅದ್ಧೂರಿ ಆಯುಧ ಪೂಜೆ ನಡೆದಿದೆ. ಅರಮನೆ ಆವರಣದಲ್ಲಿರುವ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಪಟ್ಟದ ಕತ್ತಿ, ಪಟ್ಟದ ಆನೆ, ಕುದುರೆ, ಹಸುವಿನ ಜೊತೆ ಆಗಮಿಸಿದ ರಾಜಪರಿವಾರ ದೇವತಾ ಕಾರ್ಯವನ್ನ ನಡೆಸಿದ್ರು. ಕಲ್ಯಾಣ ಮಂಟಪದಲ್ಲಿ ಪಟ್ಟದ ಕತ್ತಿ ಮತ್ತು ವಾಹನಗಳಿಗೆ ಯದುವೀರ್ ಪೂಜೆಯನ್ನ ಸಲ್ಲಿಸಿದ್ರು. ಇತ್ತ ಅರಮನೆ ಆವರಣದಲ್ಲಿ ಫಿರಂಗಿಗಳಿಗೆ ಸಶಸ್ತ್ರ ಮೀಸಲು ಪಡೆಯಿಂದ ಪೂಜೆಯನ್ನ ಸಲ್ಲಿಸಲಾಯಿತು. ಈ ವೇಳೆ ಫಿರಂಗಿ ಗಾಡಿಯನ್ನ ಎಳೆದೊಯ್ಯಲು ಕಟ್ಟಿದ ಜೋಡೆತ್ತುಗಳು ಚಕ್ರದ ಸದ್ದಿಗೆ ಬೆಚ್ಚಿ ದಿಕ್ಕಾಪಾಲಾಗಿ ಓಡಿದ್ವು. ಬಳಿಕ ಕ್ರೇನ್ ನೆರವಿನಿಂದ ಫಿರಂಗಿ ಗಾಡಿಗಳನ್ನ ಎಳೆದೊಯ್ಯಲಾಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉಸಿರಾಟದ ತೊಂದರೆಯಿಂದಾಗಿ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಯ ಸಾಮಾನ್ಯ ವಾರ್ಡ್ನಲ್ಲಿ ಖರ್ಗೆ ಚಿಕಿತ್ಸೆ ಪಡೆಯುತ್ತಿದ್ದು, ಹಿರಿಯ ವೈದ್ಯರು ಖರ್ಗೆ ಆರೋಗ್ಯದ ಮೇಲೆ ನಿಗಾ ವಹಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಖರ್ಗೆಯವರ ಆರೋಗ್ಯ ವಿಚಾರಿಸಿದ್ದಾರೆ. ಸ್ವಲ್ಪ ಅನೀಜಿನೆಸ್ ಇತ್ತಲ್ಲ, ಅದಕ್ಕೋಸ್ಕರ ಚೆಕಪ್ ಮಾಡಿಸಕ್ಕೆ ಬಂದಿದ್ದರು. ಈ ಸಾಲ
He will be discharged tomorrow. ಇನ್ನು ಯೋಜಿತ ಶಸ್ತ್ರಚಿಕಿತ್ಸೆಗಾಗಿ ಖರ್ಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಚೆನ್ನಾಗಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ರಾಹುಲ್ ಗಾಂಧಿ ಎದೆಗೆ ಗುಂಡು ಹೊಡೆಯುತ್ತೇವೆ ಎಂಬ ಬಿಜೆಪಿ ನಾಯಕ ಪ್ರಿಂಟು ಮಹಾದೇವನ್ ವಿವಾದಾತ್ಮಕ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆದರಿಕೆ ಒಡ್ಡಿ ಸೈದ್ಧಾಂತಿಕ ವಿರೋಧಿಗಳ ಧ್ವನಿಯನ್ನ ಅಡಗಿಸುವುದು, ಅದಕ್ಕೂ ಬಗದೇ ಇದ್ದಾಗ ಅವರನ್ನೇ ಇಲ್ಲವಾಗಿಸೋದು ಬಿಜೆಪಿ ಆರ್ಎಸ್ಎಸ್ಗೆ ಹೊಸದೇನಲ್ಲ ಎಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಕುಟುಂಬಕ್ಕೆ ಪ್ರಾಣ ಬೆದರಿಕೆ ಇದು ಮೊದಲಲ್ಲ. ಇಂತಹ ಕೊಲೆಗಡುಕರಿಂದಲೇ ರಾಹುಲ್ ಗಾಂಧಿ ಅವರು ತಮ್ಮ ಅಜ್ಜಿ ಮತ್ತು ಅಪ್ಪನನ್ನ ಕಳೆದುಕೊಂಡರು. ರಾಹುಲ್ ಗಾಂಧಿ ಈಗ ಬೊಬ್ಬಂಟಿ ಅಲ್ಲ, ಅವರ ಬೆಂಬಲಕ್ಕೆ ಕೋಟ್ಯಾಂತರ ಸಂಖ್ಯೆಯ ಕಾರ್ಯಕರ್ತರಿದ್ದಾರೆ ಎನ್ನುವುದು ಬಿಜೆಪಿಯ ಕೊಲೆಗಡುಕ ಮನಸ್ಸುಗಳಿಗೆ ತಿಳಿದಿರಲಿ. ಏಷ್ಯಾ ಕಪ್ ಟ್ರೋಫಿ ಭಾರತಕ್ಕೆ ಬರುವ ಹಾದಿ ಸುಗಮವಾಗಿದೆ. ದುಬೈ ಕ್ರಿಕೆಟ್ ಮಂಡಳಿಗೆ ಟ್ರೋಫಿಯನ್ನ ಎಸಿಸಿ ಮುಖ್ಯಸ್ಥ ನಖ್ವಿ ಹಸ್ತಾಂತರಿಸಿದ್ದಾರೆ. ಈ ವೇಳೆ ಬಿಸಿಸಿಐಗೆ ನಖ್ವಿ ಕ್ಷಮೆಯಾಚಿಸಿದ್ದಾರೆ. ಮತ್ತೊಂದೆಡೆ ಎಸಿಸಿ ಮುಖ್ಯಸ್ಥ ಹುದ್ದೆಯಿಂದಲೇ ನಖ್ವಿಗೆ ಗೇಟ್ ಪಾಸ್ ಸಿಗುವ ಸಾಧ್ಯತೆ ಇದೆ. ನಖ್ವಿ ಎಸಿಸಿ ಮುಖ್ಯಸ್ಥ ಮತ್ತು ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಹುದ್ದೆ ಪೈಕಿ ಒಂದಕ್ಕೆ ರಾಜೀನಾಮೆ ನೀಡಲಿ ಅಂತ ಪಾಕ್ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಆಗ್ರಹಿಸಿದ್ದಾರೆ. ಜೊತೆಗೆ ಏಷ್ಯಾ ಕಪ್ನಲ್ಲಿ ಪಾಕ್ ಸೋಲಿಗೆ ನೇರವಾಗಿ ನಖ್ವಿಯನ್ನೇ ಅಫ್ರಿದಿ ಹೊಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ದಾಖಲೆ ಪಟ್ಟಿಗೆ ಸೇರ್ಪಡೆಯಾಗಿದೆ. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ವರ್ಲ್ಡ್ ರೆಕಾರ್ಡ್ಸ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ ಮುಡಿಗೇರಿಸಿಕೊಂಡಿದೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಈ ಯೋಜನೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲೂ ಸ್ಥಾನ ಪಡೆದಿದೆ. ಶಬರಿಮಲೆ ಮುಖ್ಯ ಅರ್ಚಕರ ಆಯ್ಕೆ ಪ್ರಕ್ರಿಯೆಯ ವೀಕ್ಷಕರಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಟಿಆರ್ ರಾಮಚಂದ್ರ ಅವರನ್ನ ನೇಮಿಸಿ ಕೇರಳ ಹೈಕೋರ್ಟ್ ಆದೇಶಿಸಿದೆ. ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪು ಪ್ರಕಟಿಸಿದೆ. ರೀಲ್ನಲ್ಲಿ ನಾಯಕಿಯಾಗಿ ಮೆರೆದು ರಿಯಲ್ ಲೈಫ್ನಲ್ಲಿ ರಾಕ್ಷಸಿ ಕೃತ್ಯವೆಸಗಿದ ಟಾಲಿವುಡ್ ನಟಿಗೆ ಸಂಕಷ್ಟ ಶುರುವಾಗಿದೆ. ಮನೆ ಕೆಲಸದಾಕೆಗೆ ಕಿರುಕುಳ ನೀಡಿದ ಆರೋಪದಲ್ಲಿ ಡಿಂಪಲ್ ಹಯಾತಿ ಹಾಗೂ ಆಕೆ ಗಂಡನ ವಿರುದ್ಧ ಕೇಸ್ ದಾಖಲಾಗಿದೆ. ಒಡಿಶಾ ಮೂಲದ ಪ್ರಿಯಾಂಕಾ ಕಿರುಕುಳ, ಹಲ್ಲೆ ಮತ್ತು ನಿಂದನೆಯ ಆರೋಪ ಹೊರಿಸಿ ಫಿಲ್ಮ್ ನಗರ ಪೊಲೀಸರಿಗೆ ದೂರು ನೀಡಿದ್ದಾಳೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಆಯುಧ ಪೂಜೆ ಸಂಭ್ರಮದಿಂದ ನಡೆಯಿತು. ದರ್ಶನ್ ಅನುಪಸ್ಥಿತಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ಐಷಾರಾಮಿ ಕಾರುಗಳು, ಬೈಕ್ಗಳಿಗೆ ಪೂಜೆ ನೆರವೇರಿಸಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಜೋಡಿ ಪ್ರಿಯಾಂಕಾ ಉಪೇಂದ್ರ ಮನೆಯಲ್ಲೂ ಆಯುಧ ಪೂಜೆ ಸಡಗರ ಮನೆ ಮಾಡಿದೆ. ನಟಿ ಪ್ರಿಯಾಂಕಾ ಗೋಪೂಜೆ, ವಾಹನಗಳಿಗೆ ಪೂಜೆ ಸಲ್ಲಿಸಿ ನಮಿಸಿದ್ದಾರೆ.